ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು KPSC ಅವರು 2021ರಂದು ನಡೆಸಿರುವಂತಹ ಪೇಪರ್ 1 ಅಂದರೆ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಯಾಕೆಂದರೆ ಕೆಲವೊಮ್ಮೆ ಪ್ರಶ್ನೆಗಳು ಪುನರಾವರ್ತನೆ ಆಗುವ ಸಾಧ್ಯತೆ ತುಂಬ ಇದೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಮೊದಲ ಪ್ರಶ್ನೆ, ಒಂದು ಸಾದಾ ಕನ್ನಡಿಯ ಮುಂದೆ ನಿಂತಿರುವಿರೆಂದು ಕಲ್ಪಿಸಿಕೊಳ್ಳಿ ಹಾಗೂ 10 ಡಿಗ್ರಿನಷ್ಟು ತಿರುಗಿಕೊಳ್ಳಿ. ತಿರುಗಿದಾಗ ಗೋಚರಿಸುವ ಬಿಂದು ಎಷ್ಟಾಗಿರುತ್ತದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, 20 ಡಿಗ್ರಿ. ಒಂದು ಸಾದಾ ಕನ್ನಡಿಯ ಮುಂದೆ ನಿಂತುಕೊಂಡು ನಾವು ನಿಂತಂಗೆ ಕಲ್ಪಿಸಿಕೊಂಡು 10 ಡಿಗ್ರಿನಷ್ಟು ತಿರುಗಿದಾಗ ಗೋಚರಿಸುವ ಬಿಂದು ಎಷ್ಟಾಗಿರುತ್ತದೆ ಅಂದರೆ 20 ಡಿಗ್ರಿ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ, ಭೂಮಿಯನ್ನು ಸಮೀಪಿಸುವ ಅಧಿಕ ಶಕ್ತಿಯ ವಿದ್ಯುದಾವೇಶವುಳ್ಳ ಕಣಗಳಲ್ಲಿ ಹೆಚ್ಚಿನವುಗಳನ್ನು ಹಿಡಿದಿಟ್ಟುಕೊಳ್ಳುವುದು. ಭೂಮಿಯನ್ನು ಸಮೀಪಿಸುವ ಅಧಿಕ ಶಕ್ತಿಯ ವಿದ್ಯುದಾವೇಶವುಳ್ಳ ಕಣಗಳಲ್ಲಿ ಹೆಚ್ಚಿನವುಗಳನ್ನು ಹಿಡಿದಿಟ್ಟುಕೊಳ್ಳುವುದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ವಾನ್ ಆಲೆನ್ ರೇಡಿಯೇಷನ್ ಬೆಲ್ಟ್. ವಾನ್ ಆಲೆನ್ ರೇಡಿಯೇಷನ್ ಬೆಲ್ಟ್. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ, ತುಂತುರು ನೀರಿನ ಹನಿಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಕಾಮನಬಿಲ್ಲು ಕಾಣಸಿಗುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವ ಭೌತಿಕ ವಿದ್ಯುನ್ಮಾನಗಳು ಸರಿಯಾಗಿದೆ? ಆಪ್ಷನ್ 1 ವಿಸರಣ, ಆಪ್ಷನ್ 2 ವಕ್ರೀಭವನ, ಆಪ್ಷನ್ 3 ಒಟ್ಟು ಆಂತರಿಕ ಪ್ರತಿಫಲನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, 2 ಮತ್ತು 3. ತುಂತುರು ನೀರಿನ ಹನಿಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಕಾಮನಬಿಲ್ಲು ಕಾಣಸಿಗುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವ ಭೌತಿಕ ವಿದ್ಯಮಾನಗಳು ಸರಿಯಾಗಿದೆ ಅಂದರೆ ವಕ್ರೀಭವನ ಹಾಗೂ ಒಟ್ಟು ಆಂತರಿಕ ಪ್ರತಿಫಲನ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಸೂರ್ಯನ ಮೇಲ್ಮೈ ಮೇಲಿನ ಸೌರಕಲೆಗಳು ಡ್ಯಾಶ್. ಸೂರ್ಯನ ಮೇಲ್ಮೈ ಮೇಲಿನ ಸೌರಕಲೆಗಳು ಡ್ಯಾಶ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಹೆಚ್ಚು ಕಾಂತಕ್ಷೇತ್ರಗಳ ವಲಯ. ನೆಕ್ಸ್ಟ್ ಐದನೇ ಪ್ರಶ್ನೆ, ಚಂದ್ರಗ್ರಹಣಗಳು ಸೂರ್ಯಗ್ರಹಣಕ್ಕಿಂತ ಹೆಚ್ಚು ಸಾಮಾನ್ಯವಾಗಿ ಕಾಣಸಿಗಲು ಕಾರಣ. ಚಂದ್ರಗ್ರಹಣಗಳು ಸೂರ್ಯಗ್ರಹಣಕ್ಕಿಂತ ಹೆಚ್ಚು ಸಾಮಾನ್ಯವಾಗಿ ಕಾಣಸಿಗಲು ಕಾರಣ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಸಾಪೇಕ್ಷವಾಗಿ ಚಿಕ್ಕ ಗಾತ್ರದ ಚಂದ್ರನ ನೆರಳು ದೊಡ್ಡ ಗಾತ್ರದ ಭೂಮಿಯ ಮೇಲೆ ಬೀಳುವುದು. ಸಾಪೇಕ್ಷವಾಗಿ ಚಿಕ್ಕ ಗಾತ್ರದ ಚಂದ್ರನ ನೆರಳು ದೊಡ್ಡ ಗಾತ್ರದ ಭೂಮಿಯ ಮೇಲೆ ಬೀಳುವುದು. ಸೊ ನೆಕ್ಸ್ಟ್ ಪ್ರಶ್ನೆ, ಶುಷ್ಕ ಮಂಜುಗಡ್ಡೆಯು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಘನ ಇಂಗಾಲದ ಡೈಆಕ್ಸೈಡ್. ಶುಷ್ಕ ಮಂಜುಗಡ್ಡೆಯು ಘನ ಇಂಗಾಲದ ಡೈಆಕ್ಸೈಡನ್ನು ಹೊಂದಿರುತ್ತದೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಡಾಂಬರ್ ಗುಳಿಗೆಯಲ್ಲಿರುವ ರಾಸಾಯನಿಕ ವಸ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನ್ಯಾಪ್ತಲಿನ್. ಡಾಂಬರ್ ಗುಳಿಗೆಯಲ್ಲಿರುವ ರಾಸಾಯನಿಕ ವಸ್ತು ಯಾವುದು ಅಂದರೆ ನ್ಯಾಪ್ತಲಿನ್. ನೆಕ್ಸ್ಟ್ 8ನೇ ಪ್ರಶ್ನೆ, 3 ಬಲ್ಬ್ಗಳನ್ನು ಒಂದು ವೋಲ್ಟೇಜ್ ಮೂಲಕ ಸಾಲಾಗಿ ಸೇರಿಸಿದೆ. ಅವುಗಳಲ್ಲೊಂದು ಬಲ್ಬ್ ಸುಟ್ಟು ಹೋದರೆ. 3 ಬಲ್ಬ್ಗಳನ್ನು ಒಂದು ವೋಲ್ಟೇಜ್ ಮೂಲಕ ಸಾಲಾಗಿ ಸೇರಿಸಿದೆ. ಅವುಗಳಲ್ಲೊಂದು ಬಲ್ಬ್ ಸುಟ್ಟು ಹೋದರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಎಲ್ಲ ಬಲ್ಬ್ಗಳು ನಂದಿ ಹೋಗುತ್ತವೆ. ಒಂದು ಬಲ್ಬ್ ಸುಟ್ಟು ಹೋದರೆ ಎಲ್ಲ ಬಲ್ಬ್ಗಳು ನಂದಿ ಹೋಗುತ್ತದೆ ಅಂದರೆ ಸುಟ್ಟು ಹೋಗುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಅತಿ ಹೆಚ್ಚು ವೇಗವಾಗಿ ಬೆಳೆಯುವ ಸಸ್ಯ ಯಾವುದು? ಈ 4 ಆಪ್ಷನ್ನಲ್ಲಿ ಅತಿ ವೇಗವಾಗಿ ಬೆಳೆಯುವಂಥ ಸಸ್ಯ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಾವು. ಅತಿ ಹೆಚ್ಚು ವೇಗವಾಗಿ ಬೆಳೆಯುವ ಸಸ್ಯ ಯಾವುದು ಅಂದರೆ ಮಾವು. ನೆಕ್ಸ್ಟ್ 10ನೇ ಪ್ರಶ್ನೆ, ಹಸಿರು ಗೊಬ್ಬರಕ್ಕಾಗಿ ಈ ಕೆಳಗಿನ ಯಾವ ಸಸ್ಯವನ್ನು ಬಳಸಲಾಗುತ್ತದೆ? ಹಸಿರು ಗೊಬ್ಬರಕ್ಕಾಗಿ ಈ ಕೆಳಗಿನ ಯಾವ ಸಸ್ಯವನ್ನು ಬಳಸಲಾಗುತ್ತದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಸೆಣಬು. ಹಸಿರು ಗೊಬ್ಬರಕ್ಕಾಗಿ ಯಾವ
ಸಸ್ಯವನ್ನು ಬಳಸಲಾಗುತ್ತದೆ ಅಂದರೆ ಸೆಣಬನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ 11ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಮಾರ್ಪಡಿಸಿದ ಕಾಂಡ ಯಾವುದು? ಈ ಕೆಳಗಿನವುಗಳಲ್ಲಿ ಮಾರ್ಪಡಿಸಿದ ಕಾಂಡ ಯಾವುದು? ಆಪ್ಷನ್ ಎ ಈರುಳ್ಳಿ, ಆಪ್ಷನ್ ಬಿ ಬೆಳ್ಳುಳ್ಳಿ, ಆಮೇಲೆ ಆಪ್ಷನ್ 3 ಆಲೂಗಡ್ಡೆ, ಆಪ್ಷನ್ 4 ಟೊಮೆಟೊ. ಈ ಕೆಳಗಿನವುಗಳಲ್ಲಿ ಮಾರ್ಪಡಿಸಿದ ಕಾಂಡ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಲೂಗಡ್ಡೆ. ಈ ಕೆಳಗಿನವುಗಳಲ್ಲಿ ಮಾರ್ಪಡಿಸಿದ ಕಾಂಡ ಯಾವುದು ಅಂದರೆ ಆಲೂಗಡ್ಡೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಪರಾವಲಂಬಿ ಸಸ್ಯ ಯಾವುದು? ಈ ಕೆಳಗಿನವುಗಳಲ್ಲಿ ಪರಾವಲಂಬಿ ಸಸ್ಯ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಇಬ್ಬನಿ ಗಿಡ. ಪರಾವಲಂಬಿ ಸಸ್ಯ ಯಾವುದು ಅಂದರೆ ಇಬ್ಬನಿ ಗಿಡ. ನೆಕ್ಸ್ಟ್ 13ನೇ ಪ್ರಶ್ನೆ, 2020ರಲ್ಲಿ ಹಕ್ಕಿ ಹಬ್ಬ ಎಂದು ಪ್ರಸಿದ್ಧವಾಗಿರುವ ಕರ್ನಾಟಕ ಹಕ್ಕಿ ಹಬ್ಬವನ್ನು ಡ್ಯಾಶ್ನಲ್ಲಿ ನಡೆಸಲಾಯಿತು. 2020ರಲ್ಲಿ ಹಕ್ಕಿ ಹಬ್ಬ ಎಂದು ಪ್ರಸಿದ್ಧವಾಗಿರುವ ಕರ್ನಾಟಕ ಹಕ್ಕಿ ಹಬ್ಬವನ್ನು ಡ್ಯಾಶ್ನಲ್ಲಿ ನಡೆಸಲಾಯಿತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ನಂದಿ ಬೆಟ್ಟ. ಆಪ್ಷನ್ 3 ನಂದಿ ಬೆಟ್ಟದಲ್ಲಿ ಹಕ್ಕಿ ಹಬ್ಬವನ್ನು ಆಚರಿಸಲಾಯಿತು. ನೆಕ್ಸ್ಟ್ ಪ್ರಶ್ನೆ 14ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ಸರಿಹೊಂದಿಸಿ ಹಾಗೂ ಈ ಕೆಳಗೆ ನೀಡಲಾದ ಸಂಕೇತವನ್ನು ಉಪಯೋಗಿಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸೊ ಮೊದಲನೇ ಆಪ್ಷನ್ನಲ್ಲಿ ಮರ್ಕ್ಯುರಿಯ ಕಲುಷಿತತೆ, ಆಪ್ಷನ್ ಬಿ ಆರ್ಸೆನಿಕನ ಕಲುಷಿತತೆ, ಆಪ್ಷನ್ ಸಿ ಸೀಸದ ಕಲುಷಿತತೆ, ಆಪ್ಷನ್ ಡಿ ಕ್ಯಾಡ್ಮಿಯ ಕಲುಷಿತತೆ ಅಂತ ಹೇಳಿದೆ ಆಪ್ಷನು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ಆಪ್ಷನ್ 3 ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಅಂದರೆ ಎಗೆ 3, ಮರ್ಕ್ಯುರಿಯ ಕಲುಷಿತತೆ ಅಂದರೆ ಮೀನಾಮಾಟ್ ಕಾಯಿಲೆ, ಆಮೇಲೆ ಆರ್ಸೆನಿಕ್ ಕಲುಷಿತತೆ ಅಂದರೆ ಕ್ಯಾನ್ಸರ್ ಮತ್ತು ಚರ್ಮದ ಗಾಯ, ಸೀಸದ ಕಲುಷಿತತೆ ಅಂದರೆ ಪಾರ್ಕಿನ್ಸನ್ ಕಾಯಿಲೆ, ಕ್ಯಾಡ್ಮಿಯಂ ಕಲುಷಿತತೆ ಅಂದರೆ ಇಟಾಯ ಕಾಯಿಲೆ. ಸೊ ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಯು ಡ್ಯಾಶ್ನಿಂದ ತ್ಯಾಜ್ಯ ನೀರು ಸಂಸ್ಕರಣೆಗೊಳಿಸುವುದರೊಂದಿಗೆ ಬರಪೀಡಿತ ಕೋಲಾರ ಜಿಲ್ಲೆಯ ಕೆರೆಗಳನ್ನು ತುಂಬಿಸುವ ಗುರಿಯನ್ನು ಹೊಂದಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಯು ಡ್ಯಾಶ್ನಿಂದ ತ್ಯಾಜ್ಯ ನೀರು ಸಂಸ್ಕರಣೆಗೊಳಿಸುವುದರೊಂದಿಗೆ ಬರಪೀಡಿತ ಕೋಲಾರ ಜಿಲ್ಲೆಯ ಕೆರೆಗಳನ್ನು ತುಂಬಿಸುವ ಗುರಿಯನ್ನು ಹೊಂದಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಕೋರಮಂಗಲ ಚಲ್ಲಿಘಟ್ ವ್ಯಾಲಿ ಮೂಲಕ. ನೆಕ್ಸ್ಟ್ 16ನೇ ಪ್ರಶ್ನೆ, ಭಾರತದಲ್ಲಿ ತೇವಾಂಶವುಳ್ಳ ಆಲ್ಪೈನ್ ಸ್ಕ್ರಬ್ ಅರಣ್ಯವು ಡ್ಯಾಶ್ನಲ್ಲಿ ಕಂಡುಬರುತ್ತದೆ. ಭಾರತದಲ್ಲಿ ತೇವಾಂಶವುಳ್ಳ ಆಲ್ಪೈನ್ ಸ್ಕ್ರಬ್ ಅರಣ್ಯವು ಡ್ಯಾಶ್ನಲ್ಲಿ ಕಂಡುಬರುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ್. ಉತ್ತರ ಪ್ರದೇಶದಲ್ಲಿ ತೇವಾಂಶವುಳ್ಳ ಆಲ್ಪೈನ್ ಸ್ಕ್ರಬ್ ಅರಣ್ಯ ಕಂಡುಬರುತ್ತದೆ. ನೆಕ್ಸ್ಟ್ ಪ್ರಶ್ನೆ 17ನೇ ಪ್ರಶ್ನೆ, ಪರಿಸರ ವಿಜ್ಞಾನದ ಹೆಜ್ಜೆ ಗುರುತುಗಳನ್ನು ಡ್ಯಾಶ್ ಅಳೆಯಲಾಗುತ್ತದೆ. ಪರಿಸರ ವಿಜ್ಞಾನದ ಹೆಜ್ಜೆ ಗುರುತುಗಳನ್ನು ಡ್ಯಾಶ್ ಅಳೆಯಲಾಗುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಭೂಮಿಯ ಪರಿಸರ ವ್ಯವಸ್ಥೆಯ ಮೇಲೆ ಮಾನವನ ಬೇಡಿಕೆಯಿಂದ. ಪರಿಸರ ವಿಜ್ಞಾನದ ಹೆಜ್ಜೆ ಗುರುತುಗಳನ್ನು ಭೂಮಿಯ ಪರಿಸರ ವ್ಯವಸ್ಥೆಯ ಮೇಲೆ ಮಾನವನ ಬೇಡಿಕೆಯಿಂದ ಅಳೆಯಲಾಗುತ್ತದೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಸಮಾವೇಶದ ಹೆಸರು ಹಾಗೂ ಸಮಾವೇಶದ ಉದ್ದೇಶಗಳನ್ನು ನೀಡಲಾಗಿದೆ. ಪಟ್ಟಿ 1 ಹಾಗೂ ಪಟ್ಟಿ 2ರಲ್ಲಿ ಈ ಮೇಲಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಬಿ ಮತ್ತು ಸಿ ಮಾತ್ರ. ಅಂದರೆ ಬಿ ಯಲ್ಲಿರುವಂಥದ್ದು ಸ್ಟಾಕ್ ಹೋಮ್ ನಿರಂತರ ಜೈವಿಕ ಮಾಲಿನ್ಯ ಕಾರಣಗಳಿಂದ ಮಾನವ ಆರೋಗ್ಯ ಮತ್ತು ಪರಿಸರದ ರಕ್ಷಣೆ, ಇದು ಸರಿಯಾಗಿದೆ. ಹಾಗೂ ವಿಯೆನ್ನಾ ಅನ್ನೋದು ಓಝೋನ್ ಪದರದ ರಕ್ಷಣೆಯಾಗಿದೆ. ಸೊ ಇವೆರಡು ಸರಿಯಾಗಿ ಹೊಂದಾಣಿಕೆ
ಯಾಗಿದೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಭಾರತದಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುಸಾರ ದೊಡ್ಡ ನಗರಗಳಲ್ಲಿ ಘನತ್ಯಾಜ್ಯವು ಪ್ರತಿದಿನ ತಲಾವಾರು ಡ್ಯಾಶ್ರಷ್ಟು ಉತ್ಪತ್ತಿಯಾಗುತ್ತದೆ. ಭಾರತದಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಅನುಸಾರ ದೊಡ್ಡ ನಗರಗಳಲ್ಲಿ ಘನತ್ಯಾಜ್ಯವು ಪ್ರತಿದಿನ ತಲಾವಾರು ಡ್ಯಾಶ್ರಷ್ಟು ಉತ್ಪತ್ತಿಯಾಗುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 0.5 kg. 0.5 kg. ನೆಕ್ಸ್ಟ್ ಪ್ರಶ್ನೆ 20ನೇ ಪ್ರಶ್ನೆ, ಕೆಳಗಿನ 4 ಆಯ್ಕೆಗಳಲ್ಲಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ. ಹೇಳಿಕೆ ಎ ಮತ್ತು ಕಾರಣ ಆರ್. ಹೇಳಿಕೆ ಏನು ಕೊಟ್ಟಿದ್ದಾರೆ ಅಂದರೆ, ಪಶ್ಚಿಮ ಘಟ್ಟ ಪ್ರದೇಶವು ಅತಿ ಹೆಚ್ಚು ಸ್ಥಾನಿಕ ಪ್ರಭೇದ ಶ್ರೀಮಂತಿಕೆಯನ್ನು ಹೊಂದಿದೆ. ಅದಕ್ಕೆ ಕಾರಣ ಸ್ಥಾನಿಕ ಪ್ರಭೇದಗಳ ವಿತರಣೆಯು ಪಶ್ಚಿಮ ಘಟ್ಟ ಪ್ರದೇಶಕ್ಕೆ ಮಾತ್ರ ಸೀಮಿತಗೊಂಡಿದೆ. ಸೊ ಒಂದು ಹೇಳಿಕೆ, ಒಂದು ಕಾರಣ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಳಗೆ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಸರಿ ಉತ್ತರ ಯಾವುದು ಅಂದರೆ ಆಪ್ಷನ್ 2 ಸರಿಯಾಗಿದೆ. ಎ ಮತ್ತು ಆರ್ ಎರಡೂ ಸರಿಯಾದರೆ ಎ ಕುರಿತಾಗಿ ಆರ್ ನೀಡಿದ ವಿವರಣೆ ಸರಿಯಾಗಿಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ 21ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ದೇಶವು 2021ರ ವಿಶ್ವ ಪರಿಸರ ದಿನವನ್ನು ಆಯೋಜಿಸಿತ್ತು? ಕೆಳಗಿನವುಗಳಲ್ಲಿ ಯಾವ ದೇಶವು 2021ರ ವಿಶ್ವ ಪರಿಸರ ದಿನವನ್ನು ಆಯೋಜಿಸಿತ್ತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಪಾಕಿಸ್ತಾನ. 2021ರ ವಿಶ್ವ ಪರಿಸರ ದಿನವನ್ನು ಆಯೋಜಿಸಿದ್ದು ಪಾಕಿಸ್ತಾನ. ನೆಕ್ಸ್ಟ್ 22ನೇ ಪ್ರಶ್ನೆ, ವಿಶ್ವ ಜೌಗು ಪ್ರದೇಶ ದಿನವನ್ನು ಎಂದು ಆಚರಿಸಲಾಗುತ್ತದೆ? ವಿಶ್ವ ಜೌಗು ಪ್ರದೇಶ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 2ನೇ ಫೆಬ್ರವರಿ. 2ನೇ ಫೆಬ್ರವರಿಯಂದು ವಿಶ್ವ ಜೌಗು ಪ್ರದೇಶ ದಿನವನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆಯಾದ ವರ್ಷ? ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆಯಾದ ವರ್ಷ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 1974ರಲ್ಲಿ. 1974ರಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆಯಾಯಿತು. ನೆಕ್ಸ್ಟ್ 24ನೇ ಪ್ರಶ್ನೆ, ಜಾಗತಿಕ ತಾಪಮಾನ ಸಮಾವೇಶಕ್ಕೆ ಸಂಬಂಧಿಸಿದಂತೆ UNFCCA ಪೂರ್ಣರೂಪ ಯಾವುದು? ಜಾಗತಿಕ ತಾಪಮಾನ ಸಮಾವೇಶಕ್ಕೆ ಸಂಬಂಧಿಸಿದಂತೆ UNFCCA ಪೂರ್ಣರೂಪ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಯುನೈಟೆಡ್ ನೇಷನ್ಸ್ ಫ್ರೇಮ್ ವರ್ಕ್ ಕನ್ವೆನ್ಷನ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ 25ನೇ ಪ್ರಶ್ನೆ, ಕೆಳಗಿನವುಗಳನ್ನು ಪರಿಗಣಿಸಿ. ಆಪ್ಷನ್ ಎ ಆಸ್ಮಾನ್ ಯೋಜನೆ, ಆಪ್ಷನ್ ಬಿ ಮೌಸಮ್ ಯೋಜನೆ, ಆಪ್ಷನ್ ಸಿ ಮೇಘರಾಜ್ ಯೋಜನೆ. ಮೇಲಿನವುಗಳಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಮೂಲಕ ಯಾವುದು ಈ ಆಡಳಿತವನ್ನು ಒಳಗೊಂಡಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸಿ ಮಾತ್ರ, ಅಂದರೆ ಮೇಘರಾಜ್ ಯೋಜನೆ. ಇದು ಕ್ಲೌಡ್ ಕಂಪ್ಯೂಟಿಂಗ್ ಮೂಲಕ ಈ ಆಡಳಿತವನ್ನು ಒಳಗೊಂಡಿದೆ. ನೆಕ್ಸ್ಟ್ 26ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪೀಟರ್ಸ್ಬರ್ಗ್ ಸಂಭಾಷಣೆ ಯಾವ ಕ್ಷೇತ್ರದೊಂದಿಗೆ ಸಂಬಂಧಿಸಿದೆ? ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪೀಟರ್ಸ್ಬರ್ಗ್ ಸಂಭಾಷಣೆ ಯಾವ ಕ್ಷೇತ್ರದೊಂದಿಗೆ ಸಂಬಂಧಿಸಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ವಾಯುಗುಣ ಕ್ರಿಯೆ. ವಾಯುಗುಣ ಕ್ರಿಯೆಗೆ ಪೀಟರ್ಸ್ಬರ್ಗ್ ಸಂಭಾಷಣೆ ಸಂಬಂಧಿಸಿದೆ. ನೆಕ್ಸ್ಟ್ ಪ್ರಶ್ನೆ 27ನೇ ಪ್ರಶ್ನೆ, ಬೀಜ್ ಬಚಾವೋ ಆಂದೋಲನದ ಗುರಿ ಏನು? ಬೀಜ್ ಬಚಾವೋ ಆಂದೋಲನದ ಗುರಿ ಏನು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ರಾಸಾಯನಿಕ ಬಳಸದೆ ಬೆಳೆ ರಕ್ಷಣೆ. ರಾಸಾಯನಿಕ ಬಳಸದೆ ಬೆಳೆ ರಕ್ಷಣೆ ಇದು ಬೀಜ್ ಬಚಾವೋ ಆಂದೋಲನದ ಗುರಿಯಾಗಿದೆ. ನೆಕ್ಸ್ಟ್ 28ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಉಪಯೋಗಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಪಟ್ಟಿ 1ರಲ್ಲಿ ಜಾನುವಾರುಗಳ ತಳಿಗಳು,
ಪಟ್ಟಿ 2ರಲ್ಲಿ ತಾಯ್ನಾಡು ಅಂಥೇಳಿದೆ ಆಪ್ಷನು. ಸೊ ಆಪ್ಷನ್ ಎ ಹೋಲ್ಸ್ಟೈನ್ ಫ್ರೈಸೀಸನ್, ಆಪ್ಷನ್ ಬಿ ಜೆರ್ಸಿ, ಆಪ್ಷನ್ ಸಿ ಐರ್ಶೈರ್, ಆಪ್ಷನ್ ಡಿ ಬ್ರೌನ್ ಸ್ವಿಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ಆಪ್ಷನ್ 3 ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ 29ನೇ ಪ್ರಶ್ನೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಯಾವ ಸಂಘಟನೆಯೊಂದಿಗೆ ವೈಭವ್ ಶೃಂಗಸಭೆಯನ್ನು ಆಯೋಜಿಸುವುದು? ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಯಾವ ಸಂಘಟನೆಯೊಂದಿಗೆ ವೈಭವ್ ಶೃಂಗಸಭೆಯನ್ನು ಆಯೋಜಿಸುವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 DRDO. DRDO. ನೆಕ್ಸ್ಟ್ 30ನೇ ಪ್ರಶ್ನೆ. ಭಾರತದಲ್ಲಿ ರ್ಯಾಲಿ ಫಾರ್ ವ್ಯಾಲಿ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಈ ಸಮಸ್ಯೆಯನ್ನು ಎತ್ತಿ ಹಿಡಿಯಲು. ಭಾರತದಲ್ಲಿ ರ್ಯಾಲಿ ಫಾರ್ ವ್ಯಾಲಿ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಈ ಸಮಸ್ಯೆಯನ್ನು ಎತ್ತಿ ಹಿಡಿಯಲು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಪರಿಸರದ ಅವನತಿ. ಪರಿಸರದ ಅವನತಿಯ ಕುರಿತು ಭಾರತದಲ್ಲಿ ರ್ಯಾಲಿ ಫಾರ್ ವ್ಯಾಲಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ನೆಕ್ಸ್ಟ್ 31ನೇ ಪ್ರಶ್ನೆ. ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುತ್ತದೆ? ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುತ್ತದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಎ ಮತ್ತು ಸಿ. ಉಷ್ಣವಲಯದ ಮಳೆಕಾಡು AW ಹಾಗೂ ಸಮಶೀತೋಷ್ಣ ಬೋರಿಯಲ್ ಶೀತ ಮರುಭೂಮಿ BWK. ನೆಕ್ಸ್ಟ್ 32ನೇ ಪ್ರಶ್ನೆ. ಅರಣ್ಯವನ್ನು ಕಡಿದು ಮತ್ತು ಬೆಂಕಿಯಿಂದ ಸುಟ್ಟು ಆ ಪ್ರದೇಶದಲ್ಲಿ ವ್ಯವಸಾಯ ಮಾಡುವುದಕ್ಕೆ. ಅರಣ್ಯವನ್ನು ಕಡಿದು ಮತ್ತು ಬೆಂಕಿಯಿಂದ ಸುಟ್ಟ ಆ ಪ್ರದೇಶದಲ್ಲಿ ವ್ಯವಸಾಯ ಮಾಡುವುದಕ್ಕೆ ಏನಂತ ಕರೀತಾರೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಥಳಾಂತರ ವ್ಯವಸಾಯ. ಅರಣ್ಯವನ್ನು ಕಡಿದು ಮತ್ತು ಬೆಂಕಿಯಿಂದ ಸುಟ್ಟ ಆ ಪ್ರದೇಶದಲ್ಲಿ ಮತ್ತೆ ವ್ಯವಸಾಯ ಮಾಡುವುದಕ್ಕೆ ಏನಂತ ಕರೀತಾರೆ ಅಂದರೆ ಸ್ಥಳಾಂತರ ವ್ಯವಸಾಯ ಅಂಥೇಳಿ ಕರೀತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ 33ನೇ ಪ್ರಶ್ನೆ. ಕಬ್ಬಿಣದ ಅದಿರಿನ ಉತ್ಪಾದನೆಯ ಹಂಚಿಕೆಯಲ್ಲಿ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ? ಕಬ್ಬಿಣದ ಅದಿರಿನ ಉತ್ಪಾದನೆಯ ಹಂಚಿಕೆಯಲ್ಲಿ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕರ್ನಾಟಕ. ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ನಮ್ಮ ರಾಜ್ಯ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ 34ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ತನ್ನದೇ ಆದ ಹೈಕೋರ್ಟನ್ನು ಅಥವಾ ಉನ್ನತ ನ್ಯಾಯಾಲಯ ಹೊಂದಿರುವ ರಾಜ್ಯ ಯಾವುದು? ಈ ಕೆಳಗಿನವುಗಳಲ್ಲಿ ತನ್ನದೇ ಆದ ಹೈಕೋರ್ಟನ್ನು ಹೊಂದಿರುವಂತಹ ರಾಜ್ಯ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಮಣಿಪುರ. ತನ್ನದೇ ಆದ ಹೈಕೋರ್ಟನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂದರೆ ಮಣಿಪುರ. ನೆಕ್ಸ್ಟ್ 35ನೇ ಪ್ರಶ್ನೆ. 21ನೇ ತಿದ್ದುಪಡಿ ಅನ್ವಯ ನಮ್ಮ ಪ್ರಾದೇಶಿಕ ಭಾಷೆಗಳ ಪಟ್ಟಿಗೆ ಸೇರಲ್ಪಟ್ಟ ಭಾಷೆಯು. 21ನೇ ತಿದ್ದುಪಡಿ ಅನ್ವಯ ನಮ್ಮ ಪ್ರಾದೇಶಿಕ ಭಾಷೆಗಳ ಪಟ್ಟಿಗೆ ಸೇರಲ್ಪಟ್ಟ ಭಾಷೆ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸಿಂಧಿ. 21ನೇ ತಿದ್ದುಪಡಿ ಅನ್ವಯ ನಮ್ಮ ಪ್ರಾದೇಶಿಕ ಭಾಷೆಗಳ ಪಟ್ಟಿಗೆ ಸೇರಲ್ಪಟ್ಟ ಭಾಷೆ ಯಾವುದು ಅಂದರೆ ಸಿಂಧಿ ಭಾಷೆ. ನೆಕ್ಸ್ಟ್ 36ನೇ ಪ್ರಶ್ನೆ. ಸಂವಿಧಾನ ರಚನಾ ಸಭೆಯನ್ನು ಯಾವ ಪ್ರಸ್ತಾವನೆಯ ಅನುಗುಣವಾಗಿ ರಚಿಸಲಾಯಿತು? ಸಂವಿಧಾನದ ರಚನಾ ಸಭೆಯನ್ನು ಯಾವ ಪ್ರಸ್ತಾವನೆಯ ಅನುಗುಣವಾಗಿ ರಚಿಸಲಾಯಿತು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕ್ಯಾಬಿನೆಟ್ ಆಯೋಗ. ಕ್ಯಾಬಿನೆಟ್ ಆಯೋಗದ ಮೂಲಕ ಸಂವಿಧಾನದ ರಚನಾ ಸಭೆಯನ್ನು ಪ್ರಸ್ತಾವನೆಯ ಮೂಲಕ ಅನುಗುಣವಾಗಿ ರಚಿಸಲಾಯಿತು. ನೆಕ್ಸ್ಟ್ 37ನೇ ಪ್ರಶ್ನೆ. ಮೊಟ್ಟ ಮೊದಲ ಬಾರಿಗೆ ಅಭಿವೃದ್ಧಿ ಆಡಳಿತ ಎಂಬ ಪದವನ್ನು ಬಳಸಿದವರು ಯಾರು? ಮೊಟ್ಟ ಮೊದಲ ಬಾರಿಗೆ ಅಭಿವೃದ್ಧಿ ಆಡಳಿತ ಎಂಬ ಪದವನ್ನು ಬಳಸಿದವರು ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 UL ಗೋಸ್ವಾಮಿ. UL ಗೋಸ್ವಾಮಿಯವರು ಮೊಟ್ಟ ಮೊದಲ ಬಾರಿಗೆ ಅಭಿವೃದ್ಧಿ ಆಡಳಿತ ಎಂಬ ಪದವನ್ನು ಬಳಸಿದರು. ನೆಕ್ಸ್ಟ್ 38ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪ್ರಧಾನ ಸಲಹಾ
ವರ್ಗವಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪ್ರಧಾನ ಸಲಹಾ ವರ್ಗವಾಗಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ನೀತಿ ಆಯೋಗ. ನೀತಿ ಆಯೋಗ ಭಾರತದ ಪ್ರಧಾನ ಸಲಹಾ ವರ್ಗವಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ 39ನೇ ಪ್ರಶ್ನೆ. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಭಾರತದ ರಾಜ್ಯವನ್ನು ದಾವೆಗೆ ಗುರಿ ಮಾಡುವುದಕ್ಕೆ ಸಂಬಂಧಿಸಿದೆ? ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಭಾರತದ ರಾಜ್ಯವನ್ನು ದಾವೆಗೆ ಗುರಿ ಮಾಡುವುದಕ್ಕೆ ಸಂಬಂಧಿಸಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 300ನೇ ವಿಧಿ. 300ನೇ ವಿಧಿ ಇದು ಭಾರತ ಸಂವಿಧಾನದ ವಿಧಿಯು ಭಾರತದ ರಾಜ್ಯವನ್ನು ದಾವೆಗೆ ಗುರಿ ಮಾಡುವುದಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್ 40ನೇ ಪ್ರಶ್ನೆ. ಭಾರತ ಸಂವಿಧಾನದ ಎಷ್ಟನೇ ತಿದ್ದುಪಡಿಯು ಆಡಳಿತಾತ್ಮಕ ನ್ಯಾಯಾಲಯಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿದೆ? ಭಾರತ ಸಂವಿಧಾನದ ಎಷ್ಟನೇ ತಿದ್ದುಪಡಿಯು ಆಡಳಿತಾತ್ಮಕ ನ್ಯಾಯಾಲಯಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 42ನೇ ತಿದ್ದುಪಡಿ. 42ನೇ ತಿದ್ದುಪಡಿ ಇದು ಭಾರತ ಸಂವಿಧಾನದ ಆಡಳಿತಾತ್ಮಕ ನ್ಯಾಯಾಲಯಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿದೆ. ನೆಕ್ಸ್ಟ್ ಪ್ರಶ್ನೆ 41ನೇ ಪ್ರಶ್ನೆ. ಭಾರತ ಸಂವಿಧಾನದ ಅನುಚ್ಛೇದ 215 ಉಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಏನನ್ನು ಉಪಬಂಧಿಸುತ್ತದೆ? ಭಾರತ ಸಂವಿಧಾನದ ಅನುಚ್ಛೇದ 215 ಉಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಏನನ್ನು ಉಪಬಂಧಿಸುತ್ತದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಅಭಿಲೇಖ ನ್ಯಾಯಾಲಯ. ಅಭಿಲೇಖ ನ್ಯಾಯಾಲಯ. ನೆಕ್ಸ್ಟ್ ಪ್ರಶ್ನೆ 42ನೇ ಪ್ರಶ್ನೆ. ಸಂತಾನಂ ಕಮಿಟಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸಂತಾನಂ ಕಮಿಟಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭ್ರಷ್ಟಾಚಾರ ನಿಯಂತ್ರಣ. ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಸಂತಾನಂ ಕಮಿಟಿಯು ಸಂಬಂಧಿಸಿದೆ. ನೆಕ್ಸ್ಟ್ 43ನೇ ಪ್ರಶ್ನೆ. ಪ್ರಸ್ತುತ ಸಾರ್ಕಿನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಪ್ರಸ್ತುತ ಸಾರ್ಕಿನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 8. ಪ್ರಸ್ತುತ ಸಾರ್ಕಿನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂದರೆ 8. ನೆಕ್ಸ್ಟ್ 44ನೇ ಪ್ರಶ್ನೆ. ಮಿಷನ್ ಕರ್ಮಯೋಗಿ ಕಾರ್ಯಕ್ರಮದ ಉದ್ದೇಶ? ಮಿಷನ್ ಕರ್ಮಯೋಗಿ ಈ ಕಾರ್ಯಕ್ರಮದ ಉದ್ದೇಶ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ನಾಗರಿಕ ಸೇವೆಯ ಸಾಮರ್ಥ್ಯ ವೃದ್ಧಿಯ ರಾಷ್ಟ್ರೀಯ ಕಾರ್ಯಕ್ರಮ. ಮಿಷನ್ ಕರ್ಮಯೋಗಿ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ನಾಗರಿಕ ಸೇವೆಯ ಸಾಮರ್ಥ್ಯ ವೃದ್ಧಿಯ ರಾಷ್ಟ್ರೀಯ ಕಾರ್ಯಕ್ರಮವಾಗಿದೆ. ನೆಕ್ಸ್ಟ್ ಪ್ರಶ್ನೆ 45ನೇ ಪ್ರಶ್ನೆ. ಇತ್ತೀಚೆಗೆ ಕೇಶವಾನಂದ ಭಾರತಿ ನಿಧನರಾದರು. ಇವರು ಸುಪ್ರೀಂ ಕೋರ್ಟಿನ ಈ ಕೆಳಗಿನ ಯಾವ ನಿರ್ಧಾರಗಳಿಗೆ ಅರ್ಜಿದಾರರಾಗಿದ್ದರು? ಇತ್ತೀಚೆಗೆ ಕೇಶವಾನಂದ ಭಾರತಿ ನಿಧನರಾದರು. ಇವರು ಸುಪ್ರೀಂ ಕೋರ್ಟಿನ ಈ ಕೆಳಗಿನ ಯಾವ ನಿರ್ಧಾರಗಳಿಗೆ ಅರ್ಜಿದಾರರಾಗಿದ್ದರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಸಂವಿಧಾನದ ಮೂಲ ಸಂರಚನೆಯನ್ನು ತಿದ್ದುಪಡಿ ಮಾಡಲಾಗದು. ಸಂವಿಧಾನದ ಮೂಲ ಸಂರಚನೆಯನ್ನು ತಿದ್ದುಪಡಿ ಮಾಡಲಾಗದು ಅನ್ನೋದು ಕೇಶವಾನಂದ ಭಾರತಿಯವರ ಹೇಳಿಕೆಯಾಗಿತ್ತು. ನೆಕ್ಸ್ಟ್ 46ನೇ ಪ್ರಶ್ನೆ. ಉತ್ತರ ವೇದದ ಸಾಹಿತ್ಯದ ಬರವಣಿಗೆ ಇರುವುದು? ಉತ್ತರ ವೇದದ ಸಾಹಿತ್ಯದ ಬರವಣಿಗೆ ಇರುವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸೂತ್ರಗಳಲ್ಲಿ ಮತ್ತು ಸ್ಮೃತಿಗಳಲ್ಲಿ. ಉತ್ತರ ವೇದದ ಸಾಹಿತ್ಯದ ಬರವಣಿಗೆ ಇರುವುದು ಎಲ್ಲಿ ಅಂದರೆ ಸೂತ್ರಗಳಲ್ಲಿ ಮತ್ತು ಸ್ಮೃತಿಗಳಲ್ಲಿ. ನೆಕ್ಸ್ಟ್ 47ನೇ ಪ್ರಶ್ನೆ. ಮೌರ್ಯರ ಕಾಲದಲ್ಲಿದ್ದ ಆಡಳಿತ ಭಾಷೆ ಯಾವುದು? ಮೌರ್ಯರ ಕಾಲದಲ್ಲಿದ್ದ ಆಡಳಿತ ಭಾಷೆ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಪ್ರಾಕೃತ. ಮೌರ್ಯರ ಕಾಲದಲ್ಲಿದ್ದ ಆಡಳಿತ ಭಾಷೆ ಯಾವುದಾಗಿತ್ತು ಅಂದರೆ ಪ್ರಾಕೃತ ಭಾಷೆ ಆಗಿತ್ತು. ನೆಕ್ಸ್ಟು 48ನೇ ಪ್ರಶ್ನೆ. ನೀತಿಸಾರ ಗ್ರಂಥ ಬರೆದವರು ಯಾರು? ನೀತಿಸಾರ ಗ್ರಂಥ ಬರೆದವರು ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಕಮಂಡಕ.
ಕಮಂಡಕ ಅನ್ನೋರು ನೀತಿಸಾರ ಗ್ರಂಥವನ್ನು ಬರೆದರು. ನೆಕ್ಸ್ಟ್ 47ನೇ ಪ್ರಶ್ನೆ, ಕನ್ನಡದ ಪಂಚತಂತ್ರ ಕೃತಿಯ ಕರ್ತು ಯಾರು? ಕನ್ನಡದ ಪಂಚತಂತ್ರ ಕೃತಿಯ ಕರ್ತು ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದುರ್ಗಸಿಂಹ. ಕನ್ನಡದ ಪಂಚತಂತ್ರವನ್ನು ಬರೆದವರು ಯಾರು ಅಂದರೆ ದುರ್ಗಸಿಂಹನ ಪಂಚತಂತ್ರ. ನೆಕ್ಸ್ಟ್ ಪ್ರಶ್ನೆ 50ನೇ ಪ್ರಶ್ನೆ, ಶ್ರೀಕೃಷ್ಣ ದೇವರಾಯನು ರಾಜನೀತಿ ಬಗ್ಗೆ ರಚಿಸಿದ ಗ್ರಂಥ ಯಾವುದು? ಶ್ರೀಕೃಷ್ಣ ದೇವರಾಯನು ರಾಜನೀತಿ ಬಗ್ಗೆ ರಚಿಸಿದ ಗ್ರಂಥ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಮೊದಲಸ ಚರಿತ. ಮೊದಲಸ ಚರಿತ ಇದು ಶ್ರೀಕೃಷ್ಣ ದೇವರಾಯನು ರಾಜನೀತಿ ಬಗ್ಗೆ ರಚಿಸಿದ ಗ್ರಂಥವಾಗಿದೆ. ನೆಕ್ಸ್ಟ್ ಪ್ರಶ್ನೆ 51ನೇ ಪ್ರಶ್ನೆ, ಕೀರ್ತಿನಾರಾಯಣ ದೇವಾಲಯ ಎಲ್ಲಿದೆ? ಕೀರ್ತಿನಾರಾಯಣ ದೇವಾಲಯ ಎಲ್ಲಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತಲಕಾಡು. ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ ಕಂಡುಬರುತ್ತದೆ. ನೆಕ್ಸ್ಟ್ ಪ್ರಶ್ನೆ 52ನೇ ಪ್ರಶ್ನೆ, ಬಿಜಾಪುರದ ಗೋಳಗುಮ್ಮಟದ ನಿರ್ಮಾಪಕರು ಯಾರು? ಬಿಜಾಪುರದ ಗೋಳಗುಮ್ಮಟದ ನಿರ್ಮಾಪಕರು ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಮೊಹಮ್ಮದ್ ಆದಿಲ್ ಶಾ. ಬಿಜಾಪುರದ ಗೋಳಗುಮ್ಮಟದ ನಿರ್ಮಾಪಕರು ಯಾರು ಅಂದರೆ ಮೊಹಮ್ಮದ್ ಆದಿಲ್ ಶಾ. ನೆಕ್ಸ್ಟ್ 53ನೇ ಪ್ರಶ್ನೆ, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪರಿಚಯಿಸಿದವರು ಯಾರು? ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪರಿಚಯಿಸಿದವರು ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೆ ಶೇಷಾದ್ರಿ ಅಯ್ಯರ್. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಕೆ ಶೇಷಾದ್ರಿ ಅಯ್ಯರ್ ಅವರು ಪರಿಚಯಿಸಿದರು. ನೆಕ್ಸ್ಟ್ 54ನೇ ಪ್ರಶ್ನೆ, ಎರಡನೇ ತೈರನ್ ಕದನ ನಡೆದ ವರ್ಷ? ಎರಡನೇ ತೈರನ್ ಕದನ ನಡೆದ ವರ್ಷ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1192. 1192ರಲ್ಲಿ ಎರಡನೇ ತೈರನ್ ಕದನ ನಡೆಯಿತು. 55ನೇ ಪ್ರಶ್ನೆ, ಸರ್ ಥಾಮಸ್ ರೋ ಕೆಳಕಂಡ ಯಾವ ಮೊಘಲ್ ದೊರೆಯ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು? ಸರ್ ಥಾಮಸ್ ರೋ ಕೆಳಕಂಡ ಯಾವ ಮೊಘಲ್ ದೊರೆಯ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಹಾಂಗೀರ್. ಆಪ್ಷನ್ 3 ಜಹಾಂಗೀರನ ಕಾಲದಲ್ಲಿ ಸರ್ ಥಾಮಸ್ ರೋ ಭೇಟಿ ನೀಡಿದ್ದ. 56ನೇ ಪ್ರಶ್ನೆ, ಮೈಸೂರು ಚಲೋ ಚಳುವಳಿಯ ಸಂದರ್ಭದಲ್ಲಿ ಮೈಸೂರು ರಾಜ್ಯದ ದಿವಾನರಾಗಿದ್ದವರು ಯಾರು? ಮೈಸೂರು ಚಲೋ ಚಳುವಳಿಯ ಸಂದರ್ಭದಲ್ಲಿ ಮೈಸೂರು ರಾಜ್ಯದ ದಿವಾನರಾಗಿದ್ದವರು ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಇವರು ಮೈಸೂರು ಚಲೋ ಚಳುವಳಿಯ ಸಂದರ್ಭದಲ್ಲಿ ಮೈಸೂರು ರಾಜ್ಯದ ದಿವಾನರಾಗಿದ್ದರು. ನೆಕ್ಸ್ಟ್ ಪ್ರಶ್ನೆ 57ನೇ ಪ್ರಶ್ನೆ, ಈ ಕೆಳಗಿನ ಕದಂಬ ಅರಸರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಈ ಕೆಳಗಿನ ಕದಂಬ ಅರಸರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಕೆಳಗೆ ಕೊಟ್ಟಿರುವ ಸಂಕೇತಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅಂತಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಮಯೂರ ಶರ್ಮ, ಭಗೀರಥ, ಕಾಕುಸ್ಥವರ್ಮ, ಶಾಂತಿವರ್ಮ. ನೆಕ್ಸ್ಟ್ 58ನೇ ಪ್ರಶ್ನೆ, ಗಜಬೆಂಟೇಕಾರ ಬಿರುದನ್ನು ಹೊಂದಿದ ಅರಸ? ಗಜಬೆಂಟೇಕಾರ ಬಿರುದನ್ನು ಹೊಂದಿರುವಂತಹ ಅರಸ ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಎರಡನೇ ದೇವರಾಯ. ಎರಡನೇ ದೇವರಾಯ ಗಜಬೆಂಟೇಕಾರ ಎಂಬ ಬಿರುದನ್ನು ಹೊಂದಿದ್ದ. ನೆಕ್ಸ್ಟ್ 59ನೇ ಪ್ರಶ್ನೆ, ಮೈಸೂರು ರಾಜ್ಯ ಕಬ್ಬಿಣದ ಕಾರ್ಖಾನೆ ಭದ್ರಾವತಿಯಲ್ಲಿ ಅಸ್ತಿತ್ವಕ್ಕೆ ಬಂದ ವರ್ಷ ಎಷ್ಟು? ಮೈಸೂರು ರಾಜ್ಯ ಕಬ್ಬಿಣದ ಕಾರ್ಖಾನೆ ಭದ್ರಾವತಿಯಲ್ಲಿ ಅಸ್ತಿತ್ವಕ್ಕೆ ಬಂದ ವರ್ಷ ಎಷ್ಟು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1923. 1923ರಲ್ಲಿ ಕಬ್ಬಿಣದ ಕಾರ್ಖಾನೆ ಭದ್ರಾವತಿಯಲ್ಲಿ ಅಸ್ತಿತ್ವಕ್ಕೆ ಬಂದಿತು. ನೆಕ್ಸ್ಟ್ 60ನೇ ಪ್ರಶ್ನೆ, ಜಪಾನಿನಲ್ಲಿ ಭಾರತೀಯ ಸ್ವತಂತ್ರ ಲೀಗನ್ನು 1924ರಲ್ಲಿ ಸ್ಥಾಪಿಸಿದವರು ಯಾರು? ಜಪಾನಿನಲ್ಲಿ ಭಾರತೀಯ ಸ್ವತಂತ್ರ ಲೀಗನ್ನು 1924ರಲ್ಲಿ ಸ್ಥಾಪಿಸಿದವರು ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ರಾಸ್ ಬಿಹಾರಿ ಬೋಸ್. ರಾಸ್ ಬಿಹಾರಿ ಬೋಸ್ ಅವರು 1924ರಲ್ಲಿ ಭಾರತೀಯ ಸ್ವತಂತ್ರ ಲೀಗನ್ನು ಜಪಾನಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ನೆಕ್ಸ್ಟ್ 61ನೇ ಪ್ರಶ್ನೆ, ಯಾವ ರಾಜ್ಯದ ಇ ಕ್ರಾಫ್ಟ್ ಸಮೀಕ್ಷೆ 15 ಆಗಸ್ಟ್ 2021ರಂದು ಜಾರಿಗೆ ಬಂದಿತ್ತು? ಯಾವ ರಾಜ್ಯದ ಇ ಕ್ರಾಫ್ಟ್
ಸಮೀಕ್ಷೆ 15 ಆಗಸ್ಟ್ 2021ರಂದು ಜಾರಿಗೆ ಬಂದಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ 2021ರಂದು ಈ ಕ್ರಾಪ್ ಸಮೀಕ್ಷೆ ಆಗಸ್ಟ್ 15ರಂದು ಜಾರಿಗೆ ಬಂದಿತು. ನೆಕ್ಸ್ಟ್ 62ನೇ ಪ್ರಶ್ನೆ, ಕೋವಿಡ್-19 ರೋಗಿಗಳಿಗೆ ಸಹಾಯ ಮಾಡಲು ಭಾರತೀಯ ರೈಲಿನ ದೂರ ನಿಯಂತ್ರಿತ ವೈದ್ಯಕೀಯ ಟ್ರಾಲಿಯ ಹೆಸರೇನು? ಕೋವಿಡ್-19 ರೋಗಿಗಳಿಗೆ ಸಹಾಯ ಮಾಡಲು ಭಾರತೀಯ ರೈಲಿನ ದೂರ ನಿಯಂತ್ರಿತ ವೈದ್ಯಕೀಯ ಟ್ರಾಲಿಯ ಹೆಸರೇನು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 MED-BOT. MED-BOT. ನೆಕ್ಸ್ಟ್ ಪ್ರಶ್ನೆ 63ನೇ ಪ್ರಶ್ನೆ, ವಿಶ್ವ ಸಂತೋಷ ವರದಿ 2021 ಪ್ರಕಾರ ಜಗತ್ತಿನ ಅತ್ಯಂತ ಸಂತೋಷದ ರಾಷ್ಟ್ರ ಯಾವುದು? ವಿಶ್ವ ಸಂತೋಷ ವರದಿ 2021 ಪ್ರಕಾರ ಜಗತ್ತಿನ ಅತ್ಯಂತ ಸಂತೋಷದ ರಾಷ್ಟ್ರ ಯಾವುದು? ಸೊ ಈ ಪ್ರಶ್ನೆಗೆ ಉತ್ತರ ನಮ್ಮ ಭಾರತ. ಭಾರತ 2021 ಪ್ರಕಾರ ಜಗತ್ತಿನ ಅತ್ಯಂತ ಸಂತೋಷದ ರಾಷ್ಟ್ರವಾಗಿದೆ. ನೆಕ್ಸ್ಟ್ 64ನೇ ಪ್ರಶ್ನೆ, ಯಾವ ರಾಷ್ಟ್ರವು 3 ಮಕ್ಕಳ ನೀತಿಯನ್ನು ತನ್ನ ಕುಟುಂಬ ಯೋಜನೆಯಲ್ಲಿ ಜಾರಿಗೆ ತಂದಿದೆ? ಯಾವ ರಾಷ್ಟ್ರವು 3 ಮಕ್ಕಳ ನೀತಿಯನ್ನು ತನ್ನ ಕುಟುಂಬ ಯೋಜನೆಯಲ್ಲಿ ಜಾರಿಗೆ ತಂದಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚೀನಾ. ಚೀನಾ ರಾಷ್ಟ್ರವು 3 ಮಕ್ಕಳ ನೀತಿಯನ್ನು ತನ್ನ ಕುಟುಂಬ ಯೋಜನೆಯಲ್ಲಿ ಜಾರಿಗೆ ತಂದಿದೆ. ನೆಕ್ಸ್ಟ್ 65ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿವೆ? ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿವೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 5. ನಮ್ಮ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ನೋಡ್ಬೋದು. ನೆಕ್ಸ್ಟ್ 66ನೇ ಪ್ರಶ್ನೆ, ಆಲಿಮಟ್ಟಿ ಆಣೆಕಟ್ಟಿನ ಹೆಸರೇನು? ಆಲಿಮಟ್ಟಿ ಆಣೆಕಟ್ಟಿನ ಹೆಸರೇನು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟನ್ನು. ಆಲಿಮಟ್ಟಿ ಆಣೆಕಟ್ಟಿನ ಹೆಸರೇನು ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟು. 67ನೇ ಪ್ರಶ್ನೆ, ಕೇಂದ್ರ ಬಜೆಟ್ 2020-21ರಲ್ಲಿ ಕೇಂದ್ರ ಸರ್ಕಾರಕ್ಕೆ ಅತಿದೊಡ್ಡ ಆದಾಯದ ಮೂಲ ಯಾವುದು? ಕೇಂದ್ರ ಬಜೆಟ್ 2020-21ರಲ್ಲಿ ಕೇಂದ್ರ ಸರ್ಕಾರಕ್ಕೆ ಅತಿದೊಡ್ಡ ಆದಾಯದ ಮೂಲ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಸಾಲ ಮತ್ತು ಇತರ ಹೊಣೆಗಾರಿಕೆಗಳು. ಸಾಲ ಮತ್ತು ಇತರ ಹೊಣೆಗಾರಿಕೆಗಳು. ನೆಕ್ಸ್ಟ್ ಪ್ರಶ್ನೆ 68ನೇ ಪ್ರಶ್ನೆ, ಕೆಳಗಿನ ಯಾವ ಸಂಸ್ಥೆ ಕೆಳಗಿನ ಮತ್ತು ಮೇಲಿನ ಸಂಸ್ಥೆಗೆ ಲಿಂಕ್ ಆಗಿ ಸೇವೆ ಸಲ್ಲಿಸುತ್ತದೆ? ಕೆಳಗಿನ ಯಾವ ಸಂಸ್ಥೆ ಕೆಳಗಿನ ಮತ್ತು ಮೇಲಿನ ಸಂಸ್ಥೆಗೆ ಲಿಂಕ್ ಆಗಿ ಸೇವೆ ಸಲ್ಲಿಸುತ್ತದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಪಂಚಾಯಿತಿ ಸಮಿತಿ. ಈ ಪಂಚಾಯಿತಿ ಸಮಿತಿ ಕೆಳಗಿನ ಮತ್ತು ಮೇಲಿನ ಸಂಸ್ಥೆಗೆ ಲಿಂಕ್ ಆಗಿ ಸೇವೆ ಸಲ್ಲಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ 69ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ? ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ? ಆಪ್ಷನ್ 1 IMP ಮತ್ತು IBRD ಎರಡೂ ವಾಷಿಂಗ್ಟನ್ನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಸೊ ಈ ಹೇಳಿಕೆ ಸರಿಯಾಗಿದೆ. ಆಪ್ಷನ್ 2 IMP ಮತ್ತು IBRD ಎರಡೂ ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ನ ಘಟಕ ಸಂಸ್ಥೆಗಳಾಗಿವೆ. ಸೊ ಈ ಹೇಳಿಕೆ ಕೂಡ ಸರಿಯಾಗಿದೆ. ಆಪ್ಷನ್ 3 IBRDಯನ್ನು ವಿಶ್ವ ಬ್ಯಾಂಕ್ ಎಂದು ಕರೆಯುತ್ತಾರೆ. ಸೊ ಈ ಆಪ್ಷನ್ ಕೂಡ ಸರಿಯಾಗಿದೆ. ಇನ್ನು ಆಪ್ಷನ್ 4 ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಭಾರತದ ಮತಪಾಲು 10% ಅಂತಿದೆ. ಸೊ ಈ ಆಪ್ಷನ್ ತಪ್ಪಾಗಿದೆ. ಈ ಹೇಳಿಕೆ ತಪ್ಪಾಗಿದೆ. ಹಾಗಾಗಿ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ ಅಂದರೆ ಆಪ್ಷನ್ 4 ಸರಿಯಾಗಿಲ್ಲ. ನೆಕ್ಸ್ಟ್ 70ನೇ ಪ್ರಶ್ನೆ, ದೇಶೀಯ ಕರೆನ್ಸಿಯ ಮೆಚ್ಚುಗೆ ಎಂದರೆ ದೇಶೀಯ ಕರೆನ್ಸಿಯ ಮೌಲ್ಯವು? ದೇಶೀಯ ಕರೆನ್ಸಿಯ ಮೆಚ್ಚುಗೆ ಎಂದರೆ ದೇಶೀಯ ಕರೆನ್ಸಿಯ ಮೌಲ್ಯವು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಹೆಚ್ಚಾಗುತ್ತದೆ. ದೇಶೀಯ ಕರೆನ್ಸಿಯ ಮೆಚ್ಚುಗೆ ಎಂದರೆ ದೇಶೀಯ ಕರೆನ್ಸಿಯ ಮೌಲ್ಯವು ಹೆಚ್ಚಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ 71ನೇ ಪ್ರಶ್ನೆ, ಮಾರ್ಚ್ 31, 2021ರಂತೆ ಭಾರತದಲ್ಲಿನ ಬ್ಯಾಂಕ್ಗಳ ಒಟ್ಟು
ಅನುತ್ಪಾದಕ ಆಸ್ತಿಗಳ ಮೌಲ್ಯ ಎಷ್ಟು? ಮಾರ್ಚ್ 31, 2021ರಂತೆ ಭಾರತದಲ್ಲಿನ ಬ್ಯಾಂಕ್ಗಳ ಒಟ್ಟು ಅನುತ್ಪಾದಕ ಆಸ್ತಿಗಳ ಮೌಲ್ಯ ಎಷ್ಟು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, 8.34 ಲಕ್ಷ ಕೋಟಿ ರು. 8.34 ಲಕ್ಷ ಕೋಟಿ ರು. 72ನೇ ಪ್ರಶ್ನೆ, ಯುರೋಪಿಯನ್ ಒಕ್ಕೂಟದ ನಂತರ ಯಾವ ಮತ್ತೊಂದು ಗುಂಪಿನ ದೇಶಗಳು ಸಾಮಾನ್ಯ ಕರೆನ್ಸಿಯನ್ನು ಅಳವಡಿಸಿಕೊಳ್ಳಲು ಮುಂದೆ ಬಂದಿದೆ? ಯುರೋಪಿಯನ್ ಒಕ್ಕೂಟದ ನಂತರ ಯಾವ ಮತ್ತೊಂದು ಗುಂಪಿನ ದೇಶಗಳು ಸಾಮಾನ್ಯ ಕರೆನ್ಸಿಯನ್ನು ಅಳವಡಿಸಿಕೊಳ್ಳಲು ಮುಂದೆ ಬಂದಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಕೊಲ್ಲಿ ರಾಷ್ಟ್ರಗಳು. ಕೊಲ್ಲಿ ರಾಷ್ಟ್ರಗಳು ಈ ಆನ್ಸರ್ ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, 73ನೇ ಪ್ರಶ್ನೆ, ಬೇಡಿಕೆ ರೇಖೆ ಯಾವಾಗಲೂ? ಬೇಡಿಕೆ ರೇಖೆ ಯಾವಾಗಲೂ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೆಳಕ್ಕೆ ಇಳಿಜಾರು. ಬೇಡಿಕೆ ರೇಖೆ ಯಾವಾಗಲೂ ಕೆಳಕ್ಕೆ ಇಳಿಜಾರು. ನೆಕ್ಸ್ಟ್ 74ನೇ ಪ್ರಶ್ನೆ, ಭಾರತದಲ್ಲಿ ಮೊದಲು ಯಾವಾಗ ರೂಪಾಯಿಯ ಅನಾನೀಕರಣ ಮಾಡಲಾಯಿತು? ಭಾರತದಲ್ಲಿ ಮೊದಲು ಯಾವಾಗ ರೂಪಾಯಿಯ ಅನಾನೀಕರಣ ಮಾಡಲಾಯಿತು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, 1946ರಲ್ಲಿ. 1946ರಲ್ಲಿ ರೂಪಾಯಿಯ ಅನಾನೀಕರಣವನ್ನು ನಮ್ಮ ಭಾರತದಲ್ಲಿ ಮಾಡಲಾಯಿತು. ನೆಕ್ಸ್ಟ್ 75ನೇ ಪ್ರಶ್ನೆ, 40 ಹುಡುಗಿಯರ ತರಗತಿಯಲ್ಲಿ 30 ಹುಡುಗಿಯರ ಸರಾಸರಿ ಎತ್ತರ 160 ಸೆಂಟಿಮೀಟರ್ ಮತ್ತು ಉಳಿದ ಹುಡುಗಿಯರ ಸರಾಸರಿ ಎತ್ತರ 150 ಸೆಂಟಿಮೀಟರ್. ಒಟ್ಟು ತರಗತಿಯ ಸರಾಸರಿ ಎತ್ತರ ಎಷ್ಟು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, 159 ಸೆಂಟಿಮೀಟರ್. ನೆಕ್ಸ್ಟ್ 76ನೇ ಪ್ರಶ್ನೆ, 40% ಅನ್ನು ಯಂತ್ರ ಸಾಧನೆಗಳ ಮೇಲೆ, 25% ಅನ್ನು ಕಟ್ಟಡದ ಮೇಲೆ, 15% ಅನ್ನು ಕಚ್ಚಾ ಸಾಮಗ್ರಿಗಳ ಮೇಲೆ ಮತ್ತು 5% ಅನ್ನು ಪೀಠೋಪಕರಣಗಳ ಮೇಲೆ ವ್ಯಯಿಸಿದ ನಂತರ ಮೋನಿಕಾ ಬಳಿ ಉಳಿದಿರುವ ಹಣ ರು. 1305. ಅವಳ ಬಳಿ ಇದ್ದ ಹಣ ಎಷ್ಟು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, 8700. ಅವಳ ಬಳಿ ಇದ್ದ ಹಣ ಎಷ್ಟು ಅಂದರೆ 8007. ನೆಕ್ಸ್ಟ್ 77ನೇ ಪ್ರಶ್ನೆ, ಕಾಣೆಯಾದ ಸಂಖ್ಯೆಯನ್ನು ಗುರುತಿಸಿ. ಕಾಣೆಯಾದ ಸಂಖ್ಯೆಯನ್ನು ಗುರುತಿಸಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, 49. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ಬರುವಂತಹ ಕಾಣೆಯಾದ ಸಂಖ್ಯೆ ಎಷ್ಟು ಅಂದರೆ 49. ನೆಕ್ಸ್ಟ್ ಪ್ರಶ್ನೆ 84ನೇ ಪ್ರಶ್ನೆ, 503535 ಈ ಸಂಖ್ಯೆಯಲ್ಲಿನ 3ರ ಸ್ಥಾನ ಬೆಲೆಯ ಮೊತ್ತ ಎಷ್ಟು? ಸೊ 3ರ ಸ್ಥಾನ ಬೆಲೆಯ ಮೊತ್ತ ಎಷ್ಟು ಅಂದರೆ 3030. ಈ 3ರ ಸ್ಥಾನ ಸಾವಿರದಲ್ಲಿದೆ, ಈ 3ರ ಸ್ಥಾನ 30ರಲ್ಲಿದೆ. ಹಾಗಾಗಿ ಈ ಸಂಖ್ಯೆಯಲ್ಲಿನ 3ರ ಸ್ಥಾನ ಬೆಲೆ ಎಷ್ಟು ಅಂದರೆ 3030. ನೆಕ್ಸ್ಟ್ 85ನೇ ಪ್ರಶ್ನೆ, ಎನ ಆದಾಯವು ಬಿನ ಆದಾಯಕ್ಕಿಂತ 50% ಕಡಿಮೆ ಇದ್ದರೆ ಬಿನ ಆದಾಯವು ಎನ ಆದಾಯಕ್ಕಿಂತ ಶೇಕಡ ಎಷ್ಟು ಹೆಚ್ಚಾಗಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, 100% ಅಷ್ಟು ಹೆಚ್ಚಾಗಿದೆ. ನೆಕ್ಸ್ಟ್ 86ನೇ ಪ್ರಶ್ನೆ, ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, 60. ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂದರೆ ಈ ಸ್ಥಾನದಲ್ಲಿ ಬರುವಂತಹ ಸಂಖ್ಯೆ ಎಷ್ಟು ಅಂದರೆ 60. ನೆಕ್ಸ್ಟ್ 87ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ತೆರಿಗೆಯನ್ನು ಪಂಚಾಯಿತಿಯು ಸಂಗ್ರಹಿಸುತ್ತದೆ? ಈ ಕೆಳಗಿನವುಗಳಲ್ಲಿ ಯಾವ ತೆರಿಗೆಯನ್ನು ಪಂಚಾಯಿತಿಯು ಸಂಗ್ರಹಿಸುತ್ತದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, ಸ್ಥಳೀಯ ಸಂತೆ ಜಾತ್ರೆಯಲ್ಲಿನ ಮಾರಾಟಗಾರರ ಸ್ಥಳದ ಮೇಲಿನ ತೆರಿಗೆ.
ಆಪ್ಷನ್ 4 ಸ್ಥಳೀಯ ಸಂತೆ ಅಥವಾ ಜಾತ್ರೆಯಲ್ಲಿನ ಮಾರಾಟಗಾರರ ಸ್ಥಳದ ಮೇಲಿನ ತೆರಿಗೆಯನ್ನು ಪಂಚಾಯಿತಿಯು ಸಂಗ್ರಹಿಸುತ್ತದೆ. ನೆಕ್ಸ್ಟ್ 88ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಒಂದು ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಕಾರ್ಯಕ್ರಮವಲ್ಲ. ಈ ಕೆಳಗಿನವುಗಳಲ್ಲಿ ಒಂದು ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಕಾರ್ಯಕ್ರಮವಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 CRY ಇದು ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಕಾರ್ಯಕ್ರಮವಲ್ಲ. 89ನೇ ಪ್ರಶ್ನೆ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕಿನ ಒಟ್ಟು ಬಂಡವಾಳದಲ್ಲಿ ಪ್ರಾಯೋಜಿಕ ಬ್ಯಾಂಕಿನ ಪ್ರತಿಶತ ಪ್ರಮಾಣ ಎಷ್ಟು? ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕಿನ ಒಟ್ಟು ಬಂಡವಾಳದಲ್ಲಿ ಪ್ರಾಯೋಜಕ ಬ್ಯಾಂಕಿನ ಪ್ರತಿಶತ ಪ್ರಮಾಣ ಎಷ್ಟು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 35%. 35%. ನೆಕ್ಸ್ಟ್ ಪ್ರಶ್ನೆ 90ನೇ ಪ್ರಶ್ನೆ, ಯಾವ ರಾಜ್ಯವು ಮೊದಲಿಗೆ ಗ್ರಾಮೀಣ ಉದ್ಯೋಗ ಭರವಸೆ ಕಾರ್ಯಕ್ರಮವನ್ನು ಜಾರಿಗೆ ತಂದಿತು? ಯಾವ ರಾಜ್ಯವು ಮೊದಲಿಗೆ ಗ್ರಾಮೀಣ ಉದ್ಯೋಗ ಭರವಸೆ ಕಾರ್ಯಕ್ರಮವನ್ನು ಜಾರಿಗೆ ತಂದಿತ್ತು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಮಹಾರಾಷ್ಟ್ರ. ಮಹಾರಾಷ್ಟ್ರ ಮೊದಲ ರಾಜ್ಯ ಗ್ರಾಮೀಣ ಉದ್ಯೋಗ ಭರವಸೆ ಕಾರ್ಯಕ್ರಮವನ್ನು ಜಾರಿಗೆ ತರಲು ಸಾಧ್ಯವಾಗಿದೆ. ಇನ್ನು 91ನೇ ಪ್ರಶ್ನೆ, ಯಾವ ಸಮಿತಿಯು ನಬಾರ್ಡ್ ಸ್ಥಾಪಿಸಲು ಶಿಫಾರಸು ಮಾಡಿತು? ಯಾವ ಸಮಿತಿಯು ನಬಾರ್ಡ್ ಸ್ಥಾಪಿಸಲು ಶಿಫಾರಸು ಮಾಡಿತು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಶಿವರಾಮನ್ ಸಮಿತಿ. ನಬಾರ್ಡ್ ಸ್ಥಾಪಿಸಲು ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂದರೆ ಶಿವರಾಮನ್ ಸಮಿತಿ. ನೆಕ್ಸ್ಟ್ 92ನೇ ಪ್ರಶ್ನೆ, ಸಹಕಾರಿ ಸಂಘವು ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ ಪ್ರಾರಂಭವಾಗಿದ್ದು ಅದು? ಸಹಕಾರಿ ಸಂಘವು ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ ಪ್ರಾರಂಭವಾಗಿದ್ದು ಅದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಏಷ್ಯಾ ಖಂಡದಲ್ಲೇ ಮೊದಲು. ಇಡೀ ನಮ್ಮ ಏಷ್ಯಾ ಖಂಡದಲ್ಲೇ ಮೊದಲು ಸಹಕಾರಿ ಸಂಘವು ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ ಪ್ರಾರಂಭವಾಗಿತ್ತು. ನೆಕ್ಸ್ಟ್ 93ನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಬಾರಿಗೆ ರಾಜಸ್ಥಾನದ ಯಾವ ಜಿಲ್ಲೆಯು ಪಂಚಾಯತ್ ರಾಜ್ ವ್ಯವಸ್ಥೆ ಅಳವಡಿಸಿಕೊಂಡಿತು? ಭಾರತದಲ್ಲಿ ಮೊದಲ ಬಾರಿಗೆ ರಾಜಸ್ಥಾನದ ಯಾವ ಜಿಲ್ಲೆಯು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿತು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜಸ್ಥಾನದ ನಾಗೂರ್. ರಾಜಸ್ಥಾನದ ನಾಗೂರ್ ಇದು ಭಾರತದಲ್ಲೇ ಮೊದಲ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ. ನೆಕ್ಸ್ಟ್ 94ನೇ ಪ್ರಶ್ನೆ, ಭಾರತೀಯ ಸಹಕಾರ ಚಳುವಳಿಯ ಅತ್ಯುನ್ನತ ಸಂಸ್ಥೆಯಾಗಿದೆ. ಭಾರತೀಯ ಸಹಕಾರ ಚಳುವಳಿಯ ಅತ್ಯುನ್ನತ ಸಂಸ್ಥೆಯಾಗಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 NCUI. ಇದು ಭಾರತೀಯ ಸಹಕಾರ ಚಳುವಳಿಯ ಅತ್ಯುನ್ನತ ಸಂಸ್ಥೆಯಾಗಿದೆ. ನೆಕ್ಸ್ಟ್ 95ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಜಿಲ್ಲಾ ಪರಿಷತ್ ಅಸ್ತಿತ್ವಕ್ಕೆ ಬಂದ ವರ್ಷ? ಕರ್ನಾಟಕದಲ್ಲಿ ಜಿಲ್ಲಾ ಪರಿಷತ್ ಅಸ್ತಿತ್ವಕ್ಕೆ ಬಂದ ವರ್ಷ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಏಪ್ರಿಲ್ 1987. ಏಪ್ರಿಲ್ 1987ರಲ್ಲಿ ಕರ್ನಾಟಕದಲ್ಲಿ ಜಿಲ್ಲಾ ಪರಿಷತ್ ಅಸ್ತಿತ್ವಕ್ಕೆ ಬಂದಿತು. ನೆಕ್ಸ್ಟ್ ಪ್ರಶ್ನೆ 96ನೇ ಪ್ರಶ್ನೆ, ತೆರಿಗೆಗಳನ್ನು, ಸುಂಕಗಳನ್ನು ಮತ್ತು ಶುಲ್ಕಗಳನ್ನು ವಿಧಿಸಲು, ಸಂಗ್ರಹಿಸಲು ಮತ್ತು ಹಂಚಿಕೆ ಮಾಡಲು ಪಂಚಾಯಿತಿಗಳಿಗೆ ಪ್ರಾಧಿಕಾರ ನೀಡಿದ ಸಂವಿಧಾನದ ಕಲಮು? ತೆರಿಗೆಗಳನ್ನು, ಸುಂಕಗಳನ್ನು ಮತ್ತು ಶುಲ್ಕಗಳನ್ನು ವಿಧಿಸಲು, ಸಂಗ್ರಹಿಸಲು ಮತ್ತು ಹಂಚಿಕೆ ಮಾಡಲು ಪಂಚಾಯಿತಿಗಳಿಗೆ ಅಧಿಕಾರ ನೀಡಿದ ಸಂವಿಧಾನದ ಕಲಮು ಯಾವುದು ಅಂಥೇಳಿ ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಕಲಮು 243H. ಕಲಂ 243H. ನೆಕ್ಸ್ಟ್ 97ನೇ ಪ್ರಶ್ನೆ, ಭಾರತ ಸರ್ಕಾರದ ಆತ್ಮನಿರ್ಭರ ಭಾರತ ಯೋಜನೆಯ ಭಾಗವಾಗಿ ಮೇ 2020ರಲ್ಲಿ ಜಾರಿಗೆ ತಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಗುರಿ ಏನಾಗಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 2024ರಿಂದ 24-25ನೇ ಅವಧಿಯಲ್ಲಿನ
ಮೀನಿನ ಉತ್ಪಾದನೆಯನ್ನು 22 ಮಿಲಿಯನ್ ಟನ್ ಹೆಚ್ಚು ಮಾಡುವುದು ಮತ್ತು ಸರಾಸರಿ ವಾರ್ಷಿಕ ಬೆಳವಣಿಗೆ ದರ 9% ಹೆಚ್ಚು ಮಾಡುವುದಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ 98ನೇ ಪ್ರಶ್ನೆ. ಆರ್ಥರ್ ಲೂಯಿಸ್ ಅವರ ಕೊಡುಗೆ ಪ್ರಸಿದ್ಧಿಯಾಗಲು ಅವರು ನೀಡಿರುವ ಆರ್ಥರ್ ಲೂಯಿಸ್ ಅವರ ಕೊಡುಗೆ ಪ್ರಸಿದ್ಧಿಯಾಗಲು ಅವರು ನೀಡಿರುವ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಗ್ರಾಮೀಣ ಭಾಗದ ಅಧಿಕ ಮಾನವ ಸಂಪನ್ಮೂಲವನ್ನು ನಗರ ಪ್ರದೇಶಗಳಲ್ಲಿ ಉಪಯೋಗಿಸುವುದು. ಆರ್ಥರ್ ಲೂಯಿಸ್ ಅವರ ಕೊಡುಗೆ ಪ್ರಸಿದ್ಧಿಯಾಗಲು ಕಾರಣ ಏನಂದರೆ ಗ್ರಾಮೀಣ ಭಾಗದ ಅಧಿಕ ಮಾನವ ಸಂಪನ್ಮೂಲವನ್ನು ನಗರ ಪ್ರದೇಶಗಳಲ್ಲಿ ಉಪಯೋಗಿಸುವುದು. ನೆಕ್ಸ್ಟ್ 99ನೇ ಪ್ರಶ್ನೆ. 1992ರ ಸಂವಿಧಾನ ಕಾಯ್ದೆ ಎಲ್ಲ ರಾಜ್ಯಗಳ 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳ ಪದ್ಧತಿಗೆ ಅವಕಾಶ ಮಾಡಿಕೊಡಲು ಬೇಕಾದ ಜನಸಂಖ್ಯೆ ಕನಿಷ್ಠಕ್ಕಿಂತ ಅಧಿಕವಾಗಿರಬೇಕು. 1992ರ ಸಂವಿಧಾನ ಕಾಯ್ದೆ ಎಲ್ಲ ರಾಜ್ಯಗಳ 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳ ಪದ್ಧತಿಗೆ ಅವಕಾಶ ಮಾಡಿಕೊಡಲು ಬೇಕಾದ ಜನಸಂಖ್ಯೆ ಕನಿಷ್ಠಕ್ಕಿಂತ ಅಧಿಕವಾಗಿರಬೇಕು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 20 ಲಕ್ಷಗಳು. 20 ಲಕ್ಷಗಳು ಇದು ಕನಿಷ್ಠ ಜನಸಂಖ್ಯೆಗಿಂತ ಅಧಿಕವಾಗಿರಬೇಕು. 100ನೇ ಪ್ರಶ್ನೆ. ರಾಷ್ಟ್ರೀಯ ಕುಟುಂಬ ಹಿತ ಕಾಯುವ ಯೋಜನೆಯು ಕೆಳಗಿನ ಯೋಜನೆಯಲ್ಲಿದೆ. ರಾಷ್ಟ್ರೀಯ ಕುಟುಂಬ ಹಿತ ಕಾಯುವ ಯೋಜನೆಯು ಕೆಳಗಿನ ಯೋಜನೆಯಲ್ಲಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಷ್ಟ್ರೀಯ ಸಾಮಾಜಿಕ ಸಹಾಯದ ಯೋಜನೆ. ರಾಷ್ಟ್ರೀಯ ಕುಟುಂಬ ಹಿತ ಕಾಯುವ ಯೋಜನೆಯು ಕೆಳಗಿನ ಯೋಜನೆಯಲ್ಲಿ ಯಾವ ಯೋಜನೆಯಾಗಿದೆ ಅಂದರೆ ರಾಷ್ಟ್ರೀಯ ಸಾಮಾಜಿಕ ಸಹಾಯದ ಯೋಜನೆ. ಸೊ ಇಲ್ಲಿಯವರೆಗೂ KPSC ಗ್ರೂಪ್ C 2021ರಲ್ಲಿ ನಡೆಸಿದ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋದೆ. ಸೊ ಈ ಪ್ರಶ್ನೆಗಳು ತುಂಬ ಉಪಯುಕ್ತವಾದ ಪ್ರಶ್ನೆಗಳಾಗಿವೆ ಹಾಗೂ ಮುಂಬರುವ ಎಲ್ಲ ಪರೀಕ್ಷೆಗೆ ನಿಮಗೆ ಅನುಕೂಲವಾಗಲಿವೆ ಎಂದು ಭಾವಿಸುತ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿಯವರೆಗೂ ನನ್ನ ತರಗತಿ ವೀಕ್ಷಿಸಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.